ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ವಾರ ಪೂರ್ತಿ ಜಾಬ್ ಮಾಡೋರಿಗೆ ಇದೊಂದು ಪನಿಷ್ಮೆಂಟ್ ಅನಿಸುತ್ತೆ. ವೀಕೆಂಡಲ್ಲಿ ಏನಾದರೂ ಒಂದು ಕೆಲಸ ಇಟ್ಕೊಂಡ್ಬಿಡ್ತೀವಿ. ಸೊ ವೀಕ್ ಪೂರ್ತಿ ಕೆಲಸ ಮಾಡೋದ್ರಿಂದ ಎಲ್ಲದನ್ನ ಅಲ್ಲಲ್ಲೇ ಹೆಂಗೆ ಅಂದರೆ ಟೈಮ್ ಇರೋದಿಲ್ಲ ಅಂತೇಳಿ ಹೆಂಗಂದ್ರೆ ಹಂಗೆ ಗಲೀಜಾಗಿ ಇಟ್ಕೊಂಡಿರ್ತೀವಿ. ಸೊ ವೀಕೆಂಡಲ್ಲಿ ಇದೊಂದು ಕೆಲಸ. ಅದಾದಮೇಲೆ ನಾನೇನೋ ಒಂದು ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಸೊ ಫ್ಯಾಮ್ಲಿ ಮ್ಯಾಟ್ರಿಗಂತ ಬಂದಾಗ ತವ್ರ ಮನೆ ಗಂಡನ ಮನೆ ಅಂತ ಅಷ್ಟೇ ಇಟ್ಕೋಬೇಕು. ಯಾರು ನಮ್ಮವರಲ್ಲ ಇಲ್ಲಿ. ಎಲ್ಲರೂ ನಮ್ಮವ್ರ ಥರನೇ ಆಡ್ತಾರೆ ಅಷ್ಟೇ. ಬಟ್ ಎಲ್ಲ ನಾಟಕಗಳು, ಸರಿನಾ? ನಾವು ಯಾರಿಗೂ ಒಳ್ಳೇದು ಮಾಡಬಾರ್ದು. ಒಳ್ಳೇದೇನು ಮಾಡಿರ್ತೀವಲ್ಲ ಅದು ಒಳ್ಳೇದಂತ ಅವ್ರು ಅವಾಗಿನ ಪೂರ್ತಿ ಅನ್ಕೊತಾರೆ. ಅದಾದಮೇಲೆ ನನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಇವರು. ಸೊ ನನ್ನಿಂದ ಏನಾದರೂ ಬಯಸಿ ಈ ಥರ ಮಾಡಿದ್ದಾರೆ, ಆ ಥರ ಮಾಡಿದ್ದಾರೆ, ನಾನು ಚೆನ್ನಾಗಿದ್ದರೆ ಅವ್ರಿಗೆ ಆಗ್ತಾಯಿಲ್ಲ, ಅದೆಲ್ಲ ಮಾತುಗಳು, ಸರಿನಾ? ಇನ್ನೊಂದು ವಿಷಯ ಏನಂದರೆ, ನಿಜವಾಗ್ಲೂ ನನಗೆ ತಿಳಿದಿರೋ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಒಳ್ಳೇದು ಮಾಡಬೇಡಿ. ಹಂಗೂ ನಿಮಗೆ ಮಾಡಬೇಕು ಅನಿಸುತ್ತಂದರೆ ನೀವು ಯುದ್ಧಕ್ಕೆ ರೆಡಿ ಆಗಬೇಕಷ್ಟೇ. ಸೊ ನನ್ನಲ್ಲೂ ಅದಿದೆ, ಯುದ್ಧಕ್ಕೆ ರೆಡಿ ಆಗಬೇಕು. ಬಟ್ ನನಗೆ ಅದಿಷ್ಟ ಇಲ್ಲ. ಅಂದ್ಕೊಂಡಿದ್ದಾರ, ಆಯಿತು, ಏನೇ ಇರಲಿ ದೇವ್ರು ನೋಡ್ಕೊತಾನೆ ಅಷ್ಟೇ. ಅದು ಒಂದು ಅಂತ ಹಂಗೂ ಮೀರಿ ಸಮಯ ಬಂದರೆ ಖಂಡಿತ ನಾನು ಮಾತಾಡ್ತೀನಿ. ಬಟ್ ಜಗಳ ಮಾಡೋಕ್ಕೆ ಹೋಗಲ್ಲ. ಈ ಜಗಳ ಎಲ್ಲ ನನಗಿಷ್ಟ ಆಗೋದಿಲ್ಲ. ಏನಿದ್ರೆ ನನ್ನ ಮಾತಲ್ಲೇ ಅಷ್ಟೇ. ಬಟ್ ಕೇಳ್ಪಡ್ತೀವಲ್ಲ, ಸೊ ತುಂಬ ಬೇಜಾರಾಗುತ್ತೆ. ಇದೆಲ್ಲ ನಮ್ಗೆ ಅವಸರನ ಅಂತ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಒಂಥರ ಎದುರಿಗಿದ್ದಾಗೊಂದು, ಇಲ್ದಾಗೊಂದು, ಚೆನ್ನಾಗಿದ್ದಾಗೊಂದು, ಕೆಟ್ಟದಾಗೊಂದು, ಈ ಥರ ಮಾತಾಡಿ ಈ ಥರ ನಾಟಕಗಳೆಲ್ಲ ಮಾಡ್ತಾರೆ. ಸೊ ನಮ್ಗೆ ಆ ಥರ ಎಲ್ಲ ಬರೋದಿಲ್ಲ. ನಾನು ಮಾಡೋದು ಇಲ್ಲ. ನಾನು ಏನೇ ಇದ್ದರೂ ಹಿಂಗೆ ಇರ್ತೀನಿ ಕೂಡ. ಸೊ ನಿಮ್ಗೆ ಯಾವ ಥರ ಆದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತ ನನಗೆ ತಿಳಿಸಿ, ನಾನು ತಿಳ್ಕೊತೀನಿ. ಜೀವನದಲ್ಲಿ ತಿಳ್ಕೊಳೋದು ಭಾಳಷ್ಟಿದೆ, ನಾವೇನು ತಿಳಿಯೋದಿಲ್ಲ. ತಿಳ್ಕೊಳೋದು ಸಾಗರದಷ್ಟು ಇರುತ್ತೆ. ಬಟ್ ನಾವು ತಿಳಿಯೋದು ಮಾತ್ರ ಹೇಳ್ಕೊಳ್ಳೋಷ್ಟಷ್ಟೇ. ನಮ್ಮ ಜೀವನ ಪೂರ್ತಿ ಕಲ್ತ್ರೂ ನಾವು ಹೇಳ್ಕೊಳ್ಳೋಷ್ಟು ಮಾತ್ರ ಕಲ್ತಿರ್ತೀವಿ ಅಷ್ಟೇ. ಅದೇ ಜೀವನ. ಅದಾದಮೇಲೆ ಸಂಜೆ ಆಯಿತು, ಕೆಲಸ ಮುಗೀತು, ಎಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ಟೀ ಮಾಡಿಕೊಂಡು ಟೀ ಕುಡಿದೆ. ಇವ್ರು ಹೇಳಿದ್ರು ಆಚೆ ಕಡೆ ಹೋಗೋಕ್ಕಿತ್ತು, ಬೇರೆ ಕೆಲಸ ಇದ್ವು ನಮಗೆ. ಸೊ ಅಲ್ಲಿಗೆ ಹೋದ್ವಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು. ಸೊ ಅದನ್ನು ಫಿಲ್ ಮಾಡ್ಕೊಳಕ್ಕಂತೇಳ್ಬಿಟ್ಟು ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ತರೋಕ್ಕಿತ್ತು, ಮಕ್ಕಳಿಗೆ ಏನೇನೋ ಕೊಡ್ಸೋಕ್ಕಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಸೊ ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ಕಂಟಿನ್ಯೂ ಕೆಲಸ ಮಾಡೋದ್ರಿಂದ ನಾನು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋನೂ ಮಾಡಲಿಲ್ಲ. ಮನೆಯಲ್ಲೂ ಅಡುಗೆ ಸಿಂಪಲಾಗಿ, ಸಂಡೇ ಅಂತ ಏನು ಸ್ಪೆಷಲ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಮಾಡಿದೆ. ನಾವು ಸಂಡೇ ಬಂತು ಮತ್ತು ವೆಡ್ನೆಸ್ಡೇ ಬಂತು ಅಂತ ಪ್ರತಿ ವಾರವೂ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಹೋಗೋದಿಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅವ್ರ ಜೊತೆ ನಾವು ತಿನ್ನೋದಿಲ್ಲ, ಮಕ್ಕಳಿಬ್ಬರು ತಿನ್ನೋದಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಯಾವುದೇ ರೀತಿ ಅಡುಗೆ ಮಾಡಲಿಲ್ಲ. ಏನು ಸಿಂಪಲ್ಲಾಗಿ ಬೇಳೆ ಸಾರು ರೈಸನ್ನು ಮಾಡ್ಕೊಂಡಿದ್ದೆ ಅಷ್ಟೇ.